ಒಬ್ಬರನ್ನ ಪ್ರೀತಿ ಮಾಡ್ತೀವಿ ಅಂದ್ರೆ ಅವರಿಗೋಸ್ಕರ ಪ್ರಾಣ ಕೊಡುವಷ್ಟು ಪ್ರೀತಿ ಕಾಳಜಿ ತೋರಿಸ್ತಾರೆ. ಇದರ ಜೊತೆಗೆ ಪ್ರೀತಿಗೋಸ್ಕರ ಪ್ರಾಣ ಕಳೆದುಕೊಂಡವರ ಬಗ್ಗೆ ನಾವು ಕೇಳಿರ್ತೇವೆ, ನೋಡಿರ್ತೇವೆ. ಕೆಲವೊಂದಿಷ್ಟು ಅಮರ ಪ್ರೇಮಿಗಳ ಕತೆ ಇತಿಹಾಸದ ಪುಟದಲ್ಲಿ ಸೇರ್ಕೊಂಡಿದೆ. ಆದರೆ ಇಲ್ಲೊಬ್ಬಳು ಕೊಲೆಗಾತಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ಪ್ರೀತಿಯನ್ನೇ ಕೊಲೆ ಮಾಡಿದ್ದಾಳೆ. ಕೇರಳದಲ್ಲಿ ಗ್ರೀಷ್ಮಾ ಎಂಬಾಕೆ BGS ರೇಡಿಯಾಲಜಿ ವಿದ್ಯಾರ್ಥಿ ಸರಿನ್ ರಾಜ್ನನ್ನ 2021ರಿಂದಲೂ ಪ್ರೀತಿ ಮಾಡ್ತಾ ಇದ್ಲು. ಬಳಿಕ ಗ್ರೀಷ್ಮಾಗೆ ನಾಗರಕೋಯಿಲ್ ಸೇನಾಧಿಕಾರಿ ಜೊತೆ ಮದುವೆ ಪ್ರಸ್ತಾಪ ಬಂದಾಗ ಆವರೆಗೂ ಪ್ರೀತಿಸ್ತಾ ಇದ್ದ ಶರುನ್ನನ್ನ ದೂರ ಮಾಡಿಕೊಳ್ಳಲು ಸಂಚು ರೂಪಿಸಿದ್ಲು. ಅನಾರೋಗ್ಯದಿಂದ 2022ರ ಅಕ್ಟೋಬರ್ 14ರಂದು ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಾಗಿದ್ದ ಶರೋನ್ಗೆ ಗ್ರೀಷ್ಮಾ ಆಯುರ್ವೇದ ಔಷಧಕ್ಕೆ ಕಳೆನಾಶಕ ಪ್ಯಾರಾಕ್ವಾಟ್ ಡೈಕ್ಲೋರೈಡ್ ಮಿಶ್ರಣ ಮಾಡಿ ಕುಡಿಸಿ ಸಾಯಿಸಿದ್ದಾಳೆ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಟಿಕರಂ ಸೆಷನ್ಸ್ ನ್ಯಾಯಾಲಯವು ಪ್ರೇಯಸಿ ಗ್ರೀಷ್ಮಾಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಆದರೆ ಏನೇ ಶಿಕ್ಷೆಯಾದರೂ ಪ್ರೀತಿ ಹೆಸರಿನಲ್ಲಿ ಈ ರೀತಿಯ ಮೋಸ ಮಾಡೋದು ಎಷ್ಟು ಸರಿಯಲ್ವಾ? ಯುವತಿಯ ಈ ಕೃತ್ಯ ಸಮಾಜಕ್ಕೆ ಕೆಟ್ಟ ಸಂದೇಶ ನೀಡೋದರ ಜೊತೆಗೆ ಪ್ರೀತಿಯ ಪಾವಿತ್ರತೆಯನ್ನ ಹಾಳು ಮಾಡಿದೆ.